ಎಸ್ಐಆರ್ ಒಂದು ವಾರದ ಹಿಂದೆ ಆರಂಭವಾದ ಈ ಪ್ರಕ್ರಿಯೆ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಅಷ್ಟೇ ಅಲ್ಲ, ರಾಜಕೀಯ ಚಟುವಟಿಕೆಯ ಪ್ರಮುಖ ಭಾಗವಾಗಿದೆ. ಬಿಹಾರದಲ್ಲಿ ಎಸ್ಐಆರ್ ವಿರುದ್ಧ ಕಾಂಗ್ರೆಸ್ ಸೇರಿದಂತೆ ಐಎನ್ಡಿಐ ಮೈತ್ರಿಕೂಟದ ಪಕ್ಷಗಳು ತೀವ್ರ ಹೋರಾಟ ನಡೆಸಿದ್ರೆ ಬಿಜೆಪಿ ಮಾತ್ರ ಎಸ್ಐಆರ್ ಅನ್ನು ಬೆಂಬಲಿಸಿತ್ತು. ಆದರೆ ಕರ್ನಾಟಕದಲ್ಲಿ ಚಿತ್ರಣ ಭಿನ್ನವಾಗಿದೆ. ಇಲ್ಲಿ ಎಸ್ಐಆರ್ ಜಾರಿಯ ಬಗ್ಗೆ ಬಿಜೆಪಿ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ರೆ, ಕಾಂಗ್ರೆಸ್ ಚುನಾವಣಾ ಆಯೋಗದ ಪ್ರಕ್ರಿಯೆಯಲ್ಲಿ ಮತದಾರರ ಹೆಸರು ಕೈತಪ್ಪದಂತೆ ನೋಡಿಕೊಳ್ಳುವತ್ತ ಹೆಚ್ಚು ಒತ್ತು ನೀಡುತ್ತಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆಯೇ ಈಗ ಎರಡೂ ಪಕ್ಷಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ಆರಂಭಿಸಿ ಮತದಾರರನ್ನು ತಲುಪುವ ಪ್ರಯತ್ನ ನಡೆಸ್ತಾ ಇವೆ. ರಾಜಕೀಯ ಪಕ್ಷಗಳು ಇಷ್ಟೊಂದು ಸಕ್ರಿಯವಾಗುವುದಕ್ಕೆ ಕಾರಣವೂ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರು ಎದುರಿಸ್ತಾ ಇರುವ ದೊಡ್ಡ ಸವಾಲು ಎನ್ಯುಮರೇಷನ್ ಫಾರ್ಮ್. ಅದರಲ್ಲೂ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ಫಾರ್ಮ್ನ ಬಲಭಾಗವನ್ನು ಹೇಗೆ ಭರ್ತಿ ಮಾಡಬೇಕು, ಯಾರ ಹೆಸರನ್ನು ನಮೂದಿಸಬೇಕು, ಯಾವ ದಾಖಲೆ ಸಲ್ಲಿಸಬೇಕು ಎನ್ನುವ ಗೊಂದಲಗಳು ಇನ್ನೂ ಮುಂದುವರೆದಿವೆ. ಇದೇ ಕಾರಣಕ್ಕೆ ಹೆಲ್ಪ್ ಡೆಸ್ಕ್ಗಳತ್ತ ಜನರ ಓಡಾಟವೂ ಹೆಚ್ಚಾಗಿದೆ. ಈ ಗೊಂದಲಗಳನ್ನು ನಿವಾರಿಸಿ ಯಾವುದೇ ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಕಾಂಗ್ರೆಸ್ ತನ್ನ ಹೆಲ್ಪ್ ಡೆಸ್ಕ್ಗಳ ಮೂಲಕ ಬೂತ್ ಲೆವೆಲ್ ಏಜೆಂಟ್ಗಳನ್ನು ನಿಯೋಜಿಸಿದೆ. ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡೋದ್ರಿಂದ ಹಿಡಿದು ಅಗತ್ಯ ದಾಖಲೆಗಳ ಮಾಹಿತಿ ನೀಡುವವರೆಗೂ ಮತದಾರರಿಗೆ ನೆರವು ನೀಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಸೊ ಈಗ ನಮ್ಮ ಪಕ್ಷದಿಂದ ನಮ್ಮ BLA2 ಟ್ರೈನಿಂಗ್ ಕ್ಯಾಂಪ್ ಅಂತ ಮಾಡಿದ್ದೀವಿ. 3-4 ಸರಿ ನಾವು ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ನಾವು ಕೂಡ ವೈಯಕ್ತಿಕವಾಗಿ ಇಲ್ಲಿ ಕೂಡ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ BLA2 ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ವಿ. ಈ BLA2 ಟ್ರೈನಿಂಗ್ ಕ್ಯಾಂಪಲ್ಲಿ ಏನಂತಂದರೆ ನಾವು ಎಜುಕೇಟರ್ಸ್ನ ಸ್ವಲ್ಪ ಕೊಟ್ಟಿದ್ವಿ, ಯಂಗ್ಸ್ಟರ್ಸ್ನ ಕೊಟ್ಟಿದ್ವಿ. ಸೊ ಯಾಕಂತಂದರೆ ಈಗ ಫಸ್ಟ್ ಆಫ್ ಆಲ್ ಟು ಬಿ ವೆರಿ ಫ್ರ್ಯಾಂಕ್, ಪಬ್ಲಿಕ್ಗೆ ಕನ್ಫ್ಯೂಷನ್ ಇದೆ. ಅದು ಒಂದು. BLOಗಳಿಗೂ ಕನ್ಫ್ಯೂಷನ್ ಇದೆ, ಯಾವ ರೀತಿ ಫಾರ್ಮ್ ಫಿಲ್ ಮಾಡಬೇಕು ಅನ್ನೋದನ್ನು BLOಗೆ ಕನ್ಫ್ಯೂಷನ್ ಇದೆ. ಸೊ ಇಂಥದ್ದಕ್ಕೆ ನಾವೇನು ಮಾಡಿದ್ವಿ, BLA2 ಸಪೋರ್ಟ್ ಅಂದರೆ ವೇರೆವರ್ ಈ BLOಸ್ ಮನೆಗೆ ಹೋದಾಗ ನಮ್ಮ BLA2ಗಳು ಹೋಗ್ತಾರೆ. ಸೊ ಅವರು ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾರಿಗಾದರೂ ಈ ರೀತಿಯಂಥ ಒಂದು ಸಮಸ್ಯೆಗಳಿದ್ದಾಗ ಅವರೇ ಫಿಲ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ಬೇರೆ ಎಲ್ಲಾದರೂ ಇವಾಗ ಚೇಂಜ್ ಆಫ್ ಅಡ್ರೆಸ್ ಇದ್ದರೆ ಅಥವಾ ನ್ಯೂ ಅಡಿಷನ್ ಇದ್ದರೆ ಅದಕ್ಕೂ ಕೂಡ ಫಾರ್ಮ್ಗಳನ್ನ ಯಾವ ರೀತಿ ಫಿಲ್ ಮಾಡಬೇಕು, ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. KTನಲ್ಲಿ ನಮಗೆ ಡೇಟಾ ಸಿಕ್ಕಿಲ್ಲ ಅಂತೆ, CGLನಲ್ಲಿ ಡೇಟಾ ಸಿಗುತ್ತೆ. ನಮಗೆ ಯಾವುದು 2002 ಡೇಟಾ ನಮಗೆ ಸಿಗುತ್ತೆ. ಆ ಡೇಟಾನಲ್ಲಿ ಅವನ ಹೆಸರು, ಅವನ ಅಪ್ಪ ಹೆಸರು, ಇವ್ರ ಹೆಸರು ಟ್ಯಾಲಿ ಮಾಡ್ತೀನಿ, ಮ್ಯಾಚ್ ಮಾಡಿಕೊಂಡು ಆಮೇಲೆ ಬೇರೆ ಇನ್ನೊಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಏನು ಆಪ್ಷನ್ ಅಂತೆ, ಅದು ಡೇಟು, ಯಾವ ಡೇಟು ಆ ಟೈಮ್ದು 2002ನಲ್ಲಿ ಡೇಟ್ ಯಾವುದಿದೆ, ಇವತ್ತು ಪ್ರೆಸೆಂಟ್ ಒಂದು ಏಜು ಯಾವುದಿದೆ, ಆ ಏಜು ಟ್ಯಾಲಿ ಮಾಡ್ಕೊಂಡು ನಾವು ಕೊಡ್ತಾ ಇರೋದು ಎಲ್ಲರ ಜನಗೆ. ಇತ್ತ ಬಿಜೆಪಿ ಕೂಡ ತನ್ನ ಕ್ಷೇತ್ರಗಳಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ಆರಂಭಿಸಿದ್ದು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ಎದುರಾಗ್ತಾ ಇರುವ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡುವ ಪ್ರಯತ್ನ ನಡೆಸುತ್ತಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು, ಫಾರ್ಮ್ ಭರ್ತಿ ಮಾಡಿಸುವುದು ಹಾಗೂ ಯಾವುದೇ ಮತದಾರ ಕೈತಪ್ಪದಂತೆ ನೋಡಿಕೊಳ್ಳೋದೇ ನಮ್ಮ ಉದ್ದೇಶ ಅಂತ ಬಿಜೆಪಿ ಹೇಳ್ತಿದೆ. ಇಲ್ಲ, 2002 ಬುಕ್ಕಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಎಪಿಕ್ ನಂಬರ್ ಇಲ್ಲ. ಅವ್ರದ್ದು ವೋಟ್ ID ಕಾರ್ಡ್ ಇದ್ದರೆ ಅದರಲ್ಲಿದೆ DBC ಅಂತ. ನಾವು ಅದನ್ನು ಚೆಕ್ ಮಾಡಬೇಕು, ಹೆಲ್ಪ್ಲೈನ್ಗೆ ಹಾಕಿ ಚೆಕ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಾವು ನಮ್ಮದ್ರಲ್ಲೂ ಅಷ್ಟೇ, ಇಬ್ಬರದಿದ್ದರೆ ಒಬ್ಬ ಗಂಡಂದಿದ್ರೆ ಹೆಂಡ್ತಿದ್ರೆ ಗಂಡಂದಿಲ್ಲ, ನಮ್ಮದು ಅದೇ ಥರ ಇದೆ. ಬಟ್ ಆಗ ನಮಗಾದರೆ ನಮ್ಮ ಹೆಸರು ಬರೆದ ಮೇಲೆ ಗಂಡಂದಿರುತ್ತಲ್ಲ, ಅದನ್ನು ಫಿಲಪ್ ಮಾಡ್ತಾ ಇದ್ದೀವಿ. ಬೇರೆಯವ್ರು ಇಲ್ದಿರೋದನ್ನ ಎಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿ ನಾವು ಹೆಲ್ಪ್ಲೈನ್ ಮಾಡ್ತಾ ಇದ್ದೀವಿ. ಡೀಟೇಲ್ ಬರುತ್ತೆ, ಅದನ್ನು ಬರ್ತಾ ಇದ್ದೀವಿ. ಮತದಾರರಿಗೆ ಮಾಹಿತಿಯನ್ನು ದಿನನಿತ್ಯ ನಾವು ಕೊಡ್ತಾನೆ ಇರ್ತೀವಿ. ಬೆಳಿಗ್ಗೆ 8 ಗಂಟೆಗೆ ಆಫೀಸ್ ಓಪನ್ ನಮ್ಮ ಕಚೇರಿ, ರಾತ್ರಿ 9 ಗಂಟೆವರೆಗೂ ನಮ್ಮ ಕಚೇರಿ ಓಪನ್ ಇರ್ತದೆ. ನಮಗೆ ಸಹಾಯವಾಣಿ ಕೊಟ್ಟಿದ್ದೀವಿ. ಪ್ರತಿ ಮನೆಗೂ ಈ ಥರ ಪಾಂಪ್ಲೆಂಟನ್ನು ಮಾಡಿ ನಮ್ಮ ಶಾಸಕರು ಪ್ರತಿ ಮತದಾರರಿಗೂ 15 ದಿವಸ ಮುಂಚೆನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಜನಕ್ಕೆ ಯಾವುದೇ ತೊಂದರೆಗಳಾಗಬಾರ್ದು, ಕುಂದುಕೊರತೆ ಅವರೇನೇ ಕುಂದುಕೊರತೆ ಇದ್ದರೆ ಸಹಾಯಕ್ಕೆ ಫೋನ್ ಮಾಡ್ತಾರೆ. ಅದನ್ನು ಎತ್ತಿ ನಾವು ಒಂದು ಕಡೆ ಬುಕ್ ಲಿಸ್ಟಲ್ಲಿ ಬರ್ಕೊಂಡು ಅವ್ರ ಫೋನ್ ನಂಬರು, ಡೋರ್ ನಂಬರ್ ಹೆಸರಲ್ಲಿ ಬರ್ಕೊಂಡು ಅವ್ರಿಗೆ ಯಾವ ಥರ ಮಾಹಿತಿ ಬೇಕೋ ಆ ಮಾಹಿತಿ ಪಡ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಾರೆ. ಅಂದರೆ ಜನಗಳು ಮತದಾರರು ತುಂಬ ಸಂತೋಷ ಪಡ್ತಾಯಿದ್ದಾರೆ. ನಮ್ಗೆ ಯಾವುದು ಇಲ್ಲಿವರೆಗೂ ನಾವು 14,000 ಅರ್ಜಿಗಳನ್ನು ನಮ್ಮ ವಾರ್ಡ್ನಲ್ಲಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಸುಮಾರು 500ಕ್ಕಿಂತ ಹೆಚ್ಚು ಫಾರಮ್ಗಳನ್ನು ಭರ್ತಿ ಮಾಡಿ ಕೊಟ್ಟಿದ್ದೀವಿ. ಅದು ಸಹ ಬೇಲುಗಳು ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಮಾಡಿದ್ದಾರೆ. ಹೆಲ್ಪ್ ಡೆಸ್ಕ್ಗಳ ಜೊತೆಗೆ ತಂತ್ರಜ್ಞಾನವನ್ನು ಬಳಸಲು ಬಿಜೆಪಿ ಮುಂದಾಗಿದೆ. ರಾಜಾಜಿನಗರ ಕ್ಷೇತ್ರದ ಮತದಾರರಿಗಾಗಿ ವಿಶೇಷ ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಲಾಗಿದ್ದು, ಅದರ ಮೂಲಕ ಮತದಾರರ ವಿವರಗಳು, ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲನೆ ಹಾಗೂ ಎಸ್ಐಆರ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಅಂತ ಪಕ್ಷ ಹೇಳ್ತಿದೆ. ವಾಲಂಟಿಯರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೊಂದು ಆ್ಯಪ್, ಈ ಮೊಬೈಲ್ ಆ್ಯಪ್ ಇದು ಇಡೀ ಡೆಸ್ಕ್ಟಾಪಲ್ಲೆಲ್ಲ ಇದು ಓಪನ್ ಆಗಲ್ಲ. ಇದು ಪ್ಯೂರ್ಲಿ ಟೈಲರ್ ಮೇಡ್ ಫಾರ್ ಅಸ್. ಓಕೆ, ನಾವೇನು ಮಾಡಿದ್ದೀವಿ ಅಂದರೆ, ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಶಿಫ್ಟಿಂಗ್ ಎಲ್ಲ ಇದ್ದೇ ಇರುತ್ತೆ. ಇಲ್ಲಿಂದ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಶಿಫ್ಟ್ ಆಗೋದು ಅದು ಇದು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ,
ಎಂಟೈರ್ ಬ್ಯಾಂಗ್ಳೂರು ಸಿಟಿದು ಡಾಟಾ ಕೇಳಿದ್ದೀವಿ. 2002 ತೊಗೊಂಡಿದ್ದೀವಿ. ಆ್ಯಪ್ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ಇವಾಗ 2002 ಡಾಟಾನ ನಾವು ಸರ್ಚ್ ಮಾಡೋದು ಅಷ್ಟು ಈಸಿ ಅಲ್ಲ. ಇದರಲ್ಲಿ ತುಂಬ ಈಸಿಯಾಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ರಾಜಾಜಿನಗರ್ ಸುರೇಶ್ ಕುಮಾರ್ ಅವ್ರ ಮನೆ, MLA ಸುರೇಶ್ ಕುಮಾರ್ ಅವ್ರ ಮನೆ 2002 ಅಲ್ಲಿ ಇವಾಗಿನ ಮಲ್ಲೇಶ್ವರಮಲ್ಲಿತ್ತು, ಇವಾಗಿನ ಗಾಯತ್ರಿ ನಗರದಲ್ಲಿ. ಆದರೆ ಇಲ್ಲಿ ನಾವು ಸರ್ಚ್ ಮಾಡಿದ್ರೆ ಅವ್ರದ್ದು ಸಿಗುತ್ತೆ, ಹಳೆ ರಾಜಾಜಿನಗರದಲ್ಲಿ ಸಿಗುತ್ತೆ. ನಾವೇನಿಲ್ಲ, ಜಸ್ಟ್ ಅವ್ರದ್ದು ಹೆಸರು ಹಾಕಬೇಕು, ಸುರೇಶ್ ಕುಮಾರ್ ಅಂತ. ಸುರೇಶ್ ಕುಮಾರ್ ಅವ್ರ ತಂದೆ ಹೆಸರು ಗೊತ್ತಿದ್ರೆ, ಯೂಶ್ವಲಿ ಬೇಕೇ ಬೇಕು, ಯಾರ್ದು ವೋಟರ್ ಹೇಳ್ತಾರೆ ಅವ್ರ ತಂದೆ ಹೆಸರು ನಾವು ಕೇಳ್ತೀವಿ. ಸೂರ್ಯನಾರಾಯಣ ರಾವ್ ಅಂತ ಹೊಡಿತೀವಿ, ಅವ್ರ ತಂದೆ ಹೆಸರು ಹೊಡೆದ್ರೆ ಬಂದ್ಬಿಡುತ್ತೆ. ಅವ್ರದ್ದು 2002 ಅಲ್ಲಿ ಪಾರ್ಟ್ ನಂಬರ್ 206, ಸೀರಿಯಲ್ ನಂಬರ್ 240, ಇಷ್ಟೇ ಬೇಕಾಗಿರೋದು ಅದಕ್ಕೆ SIRಗೆ. ಆಮೇಲೆ ಅವತ್ತಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 77 ಅದಿರುತ್ತೆ. ಸೊ ಇದು ವೋಟರ್ಗೆ ತುಂಬ ಈಸಿಯಾಗಿದೆ. ಇದು ನಮ್ಮ ಕಾರ್ಯಕರ್ತರಿಗೆ ಹೋಗ್ತಾ ಇರಲ್ಲ, ಅವ್ರು ಹೇಳ್ತಾರಲ್ಲ, ಹುಡ್ಕೋದು ತುಂಬ ಈಸಿಯಾಗಿದೆ. ಆಮೇಲೆ ಈ ಆ್ಯಪಲ್ಲಿ ಇಟ್ ಈಸ್ ನಾಟ್ 100%, 85-90% ನಮಗೆ ಸಿಕ್ಬಿಡುತ್ತೆ. ಒಂದು 10% ಬಿಕಾಸ್ ಆಫ್ ಡಿಫಿಷಿಯನ್ಸಿ ಇನ್ 2002 ವೋಟರ್ ಲಿಸ್ಟ್. ಇವರು ಎಲೆಕ್ಷನ್ ಕಮಿಷನ್ ಅವರೇ ಪರ್ಫೆಕ್ಟ್ ಹಾಕಿಲ್ಲ. ಒಂದ್ ಕಡೆ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಚುನಾವಣಾ ಆಯೋಗದ ಪ್ರಕ್ರಿಯೆ, ಮತ್ತೊಂದು ಕಡೆ ತಮ್ಮ ಮತದಾರರನ್ನು ಉಳಿಸಿಕೊಳ್ಳುವ ರಾಜಕೀಯ ಪಕ್ಷಗಳ ಪ್ರಯತ್ನ. ಹೀಗಾಗಿ SIR ಈಗ ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿರದೆ ರಾಜಕೀಯ ಪಕ್ಷಗಳಿಗೂ ಮಹತ್ವದ ಪರೀಕ್ಷೆಯಾಗಿ ಪರಿಣಮಿಸಿದೆ.